ಇಷ್ಟ ನಿಮಗೆ? ನಾನು ಎಲ್ಲ ಕಡೆ ಹೇಳ್ದಂಗೆ ಹಳೆ ನೀರು ಹೋದ್ಮೇಲೆ ಹೊಸ ನೀರು ಬರಲೇಬೇಕು. ಆ ಥರ ಸೀಸನ್ 11 ಆದಮೇಲೆ ಸೀಸನ್ 12 ಬರಲೇಬೇಕು. ನಮ್ಮ ಸೀಸನಲ್ಲಿ ನನ್ನ ಅಳಿಯ ವಿನ್ ಆಗಿದ್ದ, ತುಂಬ ಖುಷಿ ಆಯಿತು. ಅವ್ನು ಗೆಲ್ಲಿ ಅಂತ ನಾವು ಯಾವತ್ತೂ ಹರಿಸ್ತಾ ಇದ್ವಿ. ಅದೇ ರೀತಿಯಾಗಿ ಈ ಸೀಸನಲ್ಲಿ ಸೀಸನ್ 12ಅಲ್ಲಿ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ, ನೀವೆಲ್ಲರೂ ಸಪೋರ್ಟ್ ಮಾಡಿ ಗಿಲ್ಲಿನ ಗೆಲ್ಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಮೊನ್ನೆ ಅಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಗಿಲ್ಲಿ ಬಿಟ್ಟರೆ ರಘು ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಓಕೆ, ತುಂಬ ಇಷ್ಟ ಆಗುವಂಥ ರಘು ಕ್ಯಾರೆಕ್ಟ್ರು. ನೋಡೋಕ್ಕೆ ಒಳ್ಳೆ ಬಾಡಿ ಬಿಲ್ಡರ್ ಥರ ಇದ್ರೂ ಕೂಡ ಒಳ್ಳೆ ಮಗು ಅಂತ ಮನಸ್ಸಿದೆ ರಘುಗೆ. ರಘು ಇಷ್ಟ ಆಗ್ತದೆ. ಅಶ್ವಿನಿ ಅವ್ರ ಬಗ್ಗೆ ಹೇಳೋದಾದ್ರೆ? ಅಶ್ವಿನಿ ಅವರು ನನಗೆ ಹೊರಗಡೆಯಿಂದನೂ ಪರಿಚಯ, ಬಟ್ ಸುಮಾರು ವರ್ಷಗಳ ಹಿಂದೆ ಒಂದು ಮೂವಿಯಲ್ಲಿ ಅವರು ಆ್ಯಕ್ಟ್ ಮಾಡಬೇಕಾದ್ರೆ ಆ ಮೂವಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಓಕೆ, ಅವ್ರು ಹೊರಗಡೆ ಇದ್ದಾಗೆ ಬೇರೆ, ಒಳಗಡೆ ಇರೋದೇ ಬೇರೆ ಥರ. ಅವ್ರ ಆ ಥರ ಇಲ್ಲ. ಆ್ಯಕ್ಚುಲಿ ಆ ಥರ ಅವ್ರು ಯಾಕೆ ಅವ್ರನ್ನ ಅವರು ಪ್ರೊಜೆಕ್ಟ್ ಮಾಡ್ಕೊತಿದ್ರೆ ಗೊತ್ತಾಗ್ತಾ ಇಲ್ಲ. ನಿಜವಾದ ಅಶ್ವಿನಿ ಮೇಡಮ್ ಅವರು ಹೊರಗಡೆ ಬಂದು ಅವರು ಆಟ ಆಡಿದ್ರೆ ಟಾಪ್ 5 ಇರೋ ಎಲ್ಲ ಲಕ್ಷಣಗಳು ಅವ್ರ ಹತ್ರ ಇದೆ. ಓಕೆ, ಥ್ಯಾಂಕ್ ಯು. ಸರ್ ಈಗ ಸರ್ ಅದ್ರ ಜೊತೆಗೆ ಸರ್ ರಜತ್ ಮತ್ತೆ ಇವ್ರು ಮತ್ತೆ ಒಳಗೆ ಹೋಗಿರೋದು ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ, ಅದ್ರ ಬಗ್ಗೆ ರಜತ್ ಮತ್ತೆ ಚೈತ್ರ ಸೀಸನ್ 11 ಸ್ಟಾರ್ಟಿಂಗಿಂದ ಇದ್ರು. ರಜತ್ ವರ್ಲ್ಡ್ ಕಾರ್ಡಿಗೆ ಬಂದರೂ ಕೂಡ ಒಳ್ಳೆ ಟಾಪ್ 3ಯಲ್ಲಿದ್ದರು. ರಜತ್ಗೆ ಆದಂಥ ಒಂದೇನೋ ಅವನಿಗೆ ಆದಂಥ ಒಂದು ಮಾತಿನ ಶೈಲಿ ಇದೆ, ನೇರವಾಗಿ ಹೇಳುವಂಥ ಒಂದು ಘಾಟಿ ಶೈಲಿ ಇದೆ. ಒಳ್ಳೇದಾಗಲಿ. ವೈಲ್ಡ್ ಕಾರ್ಡ್ ಹೋಗಿದ್ದಾರೆ, ಗೊತ್ತಿಲ್ಲ ಎಷ್ಟು ದಿನ ಇರ್ತಾರೋ ಅಂತ. ಚೈತ್ರನೂ ಅಷ್ಟೇ, ಚೈತ್ರ ರೆಬಲ್ ಚೈತ್ರ. ತುಂಬ ಮೆಮೊರಿಗಳಿದೆ. ನಾನು ಚೈತ್ರ ಎಲ್ಲ ಬಿಗ್ ಬಾಸ್ ಮನೇಲಿ ಕಳೆದಂಥದ್ದು. ಅವ್ರಿಗೆ ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಂತು ಸರ್ ನೀವೇನು ಹೇಳಲಿಲ್ಲ? ಹೇಳಿಲ್ಲ, ನಮ್ಮ ಮಾವನ್ ಕೇಳ್ಬಿಟ್ರಿ. ಫೇವರೇಟ್ ಯಾರು ಸರ್? ನಮ್ಮ ಫೇವ್ರೇಟ್ ಗೊತ್ತಲ್ವಾ, ಗಿಲ್ಲಿ. ಯಾಕೆಂದ್ರೆ ನಮ್ಮ ಹುಡುಗ ಗೆಳೆಯ. ನಾನು ಇದೇ ಇಂಟರ್ವ್ಯೂನಲ್ಲ, ತುಂಬ ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ, ಗಿಲ್ಲಿ ಜೊತೆಲಿ ಕೆಲಸ ಮಾಡಿದ್ದು. ಸೊ ಹಂಗಾಗಿ ಎಲ್ಲೋ ನಮಗೆ ಪ್ರೈಸ್ ಬರಲಿಲ್ಲ, ನಮ್ಮ ಆಸೆ ಕಲಾವಿದರಲ್ಲಿ. ಅಟ್ಲೀಸ್ಟ್ ಅವನಾದ್ರೂ ಗೆಲ್ಲಬೇಕು ಅನ್ನೋ ಒಂದು ಆಸೆ ಇದೆ ನಮಗೆ. ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾನೆ. ಇವತ್ತಿನ ಒಂದು ಟ್ರೆಂಡ್ ನೋಡ್ತಾ ಇದ್ರೆ 100-200% ಗಿಲ್ಲಿನೇ ಗೆಲ್ಲೋದು ಅಂತ ಫಿಕ್ಸ್ ಆಗಿದೆ. ಬಟ್ ಇದೇ ಒಂದು ಗ್ರಾಫು ಫಿನಾಲೆವರೆಗೂ ಇಟ್ಕೋಬೇಕು ಅನ್ನೋದೇ ನಮ್ಮ ಆಸೆ. ಯಾಕೆಂದರೆ ಅವನ ಮೇಲೆ ಸಿಕ್ಕಾಬಿಟ್ಟು ಎಕ್ಸ್ಪೆಕ್ಟೇಷನ್ ಇದೆ. 100% ಏನೋ ಒಂದು ಒಳ್ಳೇದಾಗುತ್ತೆ ಗಿಲ್ಲಿಗೆ. ನಮ್ಮ ಹುಡುಗ, ನನ್ನ ಗೆಳೆಯ, ನಮ್ಮ ಹುಡುಗ ಗೆಲ್ಲಬೇಕಷ್ಟೇ. ಅಣ್ಣ ಒಂದೇ ಒಂದು ಟಾಕ್ ಇದೆ, ಏನಂದರೆ ಗಿಲ್ಲಿ ತುಂಬ ತಮಾಷೆ ಮಾಡಿ ಎಲ್ಲರನ್ನೂ ರೇಗಿಸ್ ಅಂತಂದರೆ ಎಲ್ಲ ಇರಿಟೇಟ್ ಮಾಡ್ತಿದ್ದಾನೆ ಅನ್ನೋದು ಒಂದು ಟಾಕ್ ಇದೆ. ಸೊ ಇದ್ರ ಬಗ್ಗೆ ಹೇಳೋದ ಏನಂದರೆ, ಕಾಮಿಡಿ ಮಾಡುವಾಗ ಅದು ನಗ್ತಾರೆ, ನಕ್ಕಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇರಿಟೇಟ್ ಆಯ್ತು ಅಂತ ಹೇಳ್ತಾರೆ. ಹೆಂಗಮ್ಮ ಇದೆಲ್ಲ? ಅದು ನಾವು ಕಾಮಿಡಿಯನ್ನೇ ಅಲ್ವಾ? ಏನ್ ಗೊತ್ತಾ, ನಗುವಾಗ ನಗ್ಬಿಟ್ಟು ಆಮೇಲೆ ಇರಿಟೇಟ್ ಆಯ್ತು ಅಂದ್ರೆ ಆ ಕಾಮಿಡಿನೇ ಹಂಗೇನೆ. ನೀನು ಗುಡ್ಡಾಗಿ ತೊಗೊಂಡ್ರೆ ಗುಡ್ಡು, ಬ್ಯಾಡಾಗಿ ತೊಗೊಂಡ್ರೆ ಬ್ಯಾಡು. ಬಟ್ ಕಾಮಿಡಿಗೆ ನಾನು ಹಿಂಗೆ ಒಳ್ಳೇದಾಗೆ ನಗಿಸ್ಬಿಡ್ತೀನಿ, ಹಿಂಗೆ ನಗಿಸ್ಬಿಡ್ತೀನಿ ಅಂತ ಬಾರ್ಡ್ರ್ ಹಾಕೊಂಡು ಮಾಡೋಕ್ಕೆ ಹೋದರೆ ಮಾಡೋಕ್ಕಾಗಲ್ಲ. ಸೊ ಹಂಗೆ ಅವನು ಹತ್ತಿ ಥರ ಹಾರಾಡ್ಕೊಂಡು ಕಾಮಿಡಿ ಮಾಡ್ತಾವನೆ. ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ನಮಗಂತೂ ಇಷ್ಟ ಆಗ್ತೈತೆ. ಐ ಎಂಜಾಯ್ ಅಷ್ಟೇ. ಓಕೆ ಅಣ್ಣ, ಈಗ ಕಾವ್ಯ ಹಿಂದೆ ಬಂದು ಅವಳು ಅಣ್ಣ ಅಂದ್ರೂ ಬಿಡ್ತಾ ಇಲ್ಲ ಗಿಲ್ಲಿ, ಕಾವು ಕಾವು ಅಂತ ಓಡಾಡ್ತಾನೆ. ಅದೆಲ್ಲ ನೀನು ಅವನ್ನೇ ಕೇಳಬೇಕು. ನಮ್ಗೇನು ಅನ್ಸುತ್ತೆ ಅಷ್ಟೊಂದು ಮಾತ್ರ ಬಂದ ಮೇಲೆ ಕೇಳ್ತೀನಿ. ಕರೆಕ್ಟಾಗಿ ಬಂದ ತಕ್ಷಣ ಪ್ರತಿ ಸಲ ಇದೊಂದು ಪ್ರಶ್ನೆ ಆಗ್ತೈತಿ. ಓಕೆ ಅಣ್ಣ, ಅವ್ರು ಬಿಟ್ಟರೆ ಯಾರು ಚೆನ್ನಾಗಿ ಆಡ್ತಾವ್ರ ಅಣ್ಣ? ರಘು ಅವರು, ನಮ್ಮ ಮಾವ ಹೇಳ್ದಂಗೆ ರಘು ಅವರು, ಆಮೇಲೆ ರಕ್ಷಿತ್ ಅವರು. ಅದಾದ್ಮೇಲೆ ಧ್ರುವಂತೂ ಒಂಥರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗ್ತೈತೆ. ಬಟ್ ನೋಡ್ಬೇಕು ನೆಕ್ಸ್ಟ್ ಹೆಂಗಾಗುತ್ತೆ ಅಂತ. ಆಮೇಲೆ ಧನುಷ್ ಚೆನ್ನಾಗಿ. ಧನುಷ್ ಓಕೆ. ಸೊ ಇವರೆಲ್ಲರ ಮಧ್ಯದಲ್ಲಿ ಒಂದು 6-7ರಲ್ಲಿ ಬರ್ತಾರೆ ಅವರೆಲ್ಲ. ಒಂದು ಟಾಪ್ 5 ಅಂತ ಅಂದ್ರೆ ನಮ್ಮ ಗಿಲ್ಲಿ ಅವರು. ಅಣ್ಣ ಒಂದೇ ಗೆಸ್ಟ್ ಆಗಿ 5 ಜನ ಒಳಗಡೆ ಹೋಗಿರ್ತಾರೆ. ಆಗ ಕ್ಯಾಪ್ಟನ್ಸಿ ಅವರು ಅಭಿಷೇಕ್ ಮಾಡ್ತಾರೆ, ಅವ್ರದ್ದು ಅಭಿ ಅವ್ರು ಮಾಡ್ತಾರೆ. ಆ ಕ್ಯಾಪ್ಟನ್ಸಿ ಹೇಗೆ ಅನಿಸ್ತಾನೆ? ಅಭಿಷೇಕ್ ಅವ್ರದ್ದು ಚೆನ್ನಾಗಿರ್ಲಿಲ್ಲ. ಯಾಕೆ ಅಂದ್ರೆ ಅಭಿ ನನ್ನ ಕ್ಲೋಸ್ ಫ್ರೆಂಡು. ಯಾಕೋ ಫುಲ್ ಸೈಲೆಂಟ್ ಆಗ್ಬಿಟ್ಟೆ ಅನ್ಸುತ್ತೆ. ಅವ್ನು ಇರೋದೇ ಹಂಗೇನೆ, ಅವ್ನು ಇದ್ದಂಗೆ ಹೇಳ್ತಾನೆ. ಎಲ್ಲ ಒಂದ್ ಕಡೆ ಸೈಲೆಂಟ್ ಆಗ್ಬಿಟ್ಟ ಅಂತ ಅನ್ಸುತ್ತೆ. ನನ್ನ ಕ್ಲೋಸ್ ಫ್ರೆಂಡ್ ಅಭಿ. ಓಕೆ. ಸೊ ಚೆನ್ನಾಗಿ ಆಡ್ಬೇಕಾಗಿತ್ತು, ಇನ್ನೂ ಆಡ್ಬೇಕಾಗಿತ್ತು. ಅವ್ನು ಹೋಗಿದ್ ನೋಡಿ ಒಳ್ಳೆ ಮಾಸ್ ಹೀರೋ ಎಂಟ್ರಿ ಕೊಟ್ಟ ಅನ್ಕೊಂಬಿಟ್ಟೆ. ಸೊ ಎಲ್ಲ ಒಂದ್ ಕಡೆ ಅಲ್ಲೇ ಸೈಲೆಂಟ್ ಆಗ್ತಾವನೆ ಅಂತ ಅನ್ಸುತ್ತೆ. ಸರ್ ಮತ್ತೊಂದು, ಗಿಲ್ಲಿನೇ ಮೈನ್ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾರೆ. ಈಗ 5 ಜನ ಒಳಗಡೆ ಹೋದ್ರಲ್ಲ, ಗಿಲ್ಲಿ ಒಬ್ಬನೇ ಅವ್ರ 5 ಜನ ಆಟ ಆಡಿಸ್ತಾ ನಿಂತ್ಕೋತಾನೆ. ಇದ್ರ ಬಗ್ಗೆ ಏನನ್ಸುತ್ತೆ? ಯಾಕಂದ್ರೆ ಹೀರೋ ಒಬ್ರೆ, ವಿಲನ್ಸ್ 20 ಜನ ಇರ್ತಾರೆ. ಆಗ ಹೀರೋನೇ ವಿಲನ್ ಅಲ್ವ ಸರ್? ಆಮೇಲೆ ಇನ್ನೊಂದು, ಮನೆಗೆ ಗೆಸ್ಟ್ಗಳಾಗಿ ಹೋಗಿದ್ರೆ ತುಂಬಾ ಖುಷಿಯಾಗಿರೋದು, ನೋಡೋಕೆ ಹಂಗೆ ಇರೋದು. ಅದೇ ಹೇಗೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು ಅಂತಂದ್ರೆ, ಅದೇ ನೀವು ಮಾಡಿದ್ರೆ ಕಾಮಿಡಿನ ತಗೊಳ್ಬೇಕು, ನಾವು ಮಾಡಿದ್ರೆ ಕಾಮಿಡಿನ ನೀವು ತಗೊಳ್ಬಾರ್ದು ಅನ್ನೋ ಥರ ಕ್ರಿಯೇಟ್ ಆಯ್ತಲ್ಲ. ಆ್ಯಕ್ಚುಲಿ ಅವ್ರುಗಳು ಮಾಡಿದೆಲ್ಲ ಸರಿ, ಗಿಲ್ಲಿ ಮಾಡಿದ ತಪ್ಪು ಅನ್ನೋದನ್ನ ಪ್ರೊಜೆಕ್ಟ್ ಮಾಡಕ್ ಹೋದ್ರು. ಅದಾಗಿಲ್ಲ. ಗಿಲ್ಲಿ ಗೆಲ್ತಾನೆ, ಎಲ್ಲ ಲಕ್ಷಣಗಳು ಇದೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಸಿನಿಮಾ ಸ್ಟಾರ್ಟ್